ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂಥದ್ದು 14 ದಿನಗಳ ಲಾಕ್ಡೌನ್ ಜಾರಿಗೊಳಿಸಿದ್ರು ಕೂಡ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗಿಲ್ಲ. ಹೀಗಾಗಿ ಲಾಕ್ಡೌನ್ ವಿಸ್ತರಣೆ ಮಾಡೋದಕ್ಕಾಗಿ ಈಗ ಪ್ರಧಾನಿ ಮೋದಿಯವರ ನಿರ್ಧಾರದ ಕಡೆಗೆ ಸಿಎಂ ಯಡಿಯೂರಪ್ಪ ಚಿತ್ತ ನೆಟ್ಟಿರೋದು ಏಕೆ? ಬಿಎಸ್ವೈ ಸರ್ಕಾರ ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತು ಕೇಂದ್ರ ಸರ್ಕಾರದ ನಿಲುವನ್ನು ಆಧರಿಸಿ ರಾಜ್ಯದಲ್ಲೂ ಕೂಡ ಲಾಕ್ಡೌನ್ ಅನ್ನು ಮುಂದುವರಿಸ್ತಾರ ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು ಬೆಡ್ ಬ್ಲಾಕಿಂಗ್ ಪ್ರಕರಣದಲ್ಲಿ ಈಗ ಅದಕ್ಕೊಂದು ಧರ್ಮದ ರೂಪ ಕೊಟ್ಟು ಆ ಪ್ರಕರಣವನ್ನು ಹಳ್ಳ ಹಿಡಿಸುವ ಪ್ರಯತ್ನ ನಡೀತಾ ಇದೆಯಾ ಅಂತೇಳಿ ಬಿಜೆಪಿಯ ಸಚಿವರು ಮತ್ತು ಸಂಸದರ ಧೋರಣೆಗೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ವಾರ್ ರೂಮ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ 205 ಜನರಲ್ಲಿ ಕೇವಲ 16 ಜನರನ್ನು ಹೆಸರಿಸಿದ್ದೇಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಎದ್ದಿದೆ. ಇನ್ನು ಮೂರನೇ ಸುದ್ದಿ ಇರುವಂಥದ್ದು ಚಾಮರಾಜನಗರದ ಆಸ್ಪತ್ರೆಯಲ್ಲಿ ಸಂಭವಿಸಿದ ಆಕ್ಸಿಜನ್ ದುರಂತ ಪ್ರಕರಣಕ್ಕೆ ಹೈಕೋರ್ಟ್ ಈಗ ಎಂಟ್ರಿ ನೀಡಿದೆ. 24 ಜನರು ಸಾವನ್ನಪ್ಪಿರುವಂತಹ ಘಟನೆಯ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಈಗ ಸಮಿತಿಯೊಂದನ್ನು ರಚನೆ ಮಾಡಿದೆ ಮತ್ತು ರಾಜ್ಯಕ್ಕೆ ಆಕ್ಸಿಜನ್ ಪೂರೈಕೆ ಹೆಚ್ಚಳ ಮತ್ತು ರೆಮ್ಡಿಸಿವಿರ್ ಕೋಟಾ ಹೆಚ್ಚಿಸೋದಕ್ಕೆ ಈಗ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಯಾವ ನಿರ್ದೇಶನ ನೀಡಿದೆ ಅನ್ನುವಂತಹ ಸುದ್ದಿಯನ್ನು ನಿಮಗೆ ವಿವರವಾಗಿ ತೋರಿಸ್ತೀನಿ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆ ಗಮನ ಹರಿಸೋಣ. ರಾಜ್ಯದಲ್ಲಿ ಲಾಕ್ಡೌನ್ ಈಗಿರುವಂತಹ ಲೆಕ್ಕದ ಪ್ರಕಾರ ಮೇ 12ಕ್ಕೆ ಕೊನೆಗೊಳ್ಳುತ್ತೆ. ಆದರೆ ನಿಜಕ್ಕೂ 12ಕ್ಕೆ ಕೊನೆಗೊಳ್ಳುತ್ತಾ ಅಥವಾ ಅದು ವಿಸ್ತರಣೆ ಆಗುತ್ತಾ? ಕೇಂದ್ರ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ? ರಾಜ್ಯ ಸರ್ಕಾರ ಈಗ ಕೇಂದ್ರದ ಕಡೆಗೆ ದೃಷ್ಟಿ ಇಟ್ಟು ನೋಡ್ತಾ ಇರೋದು ಯಾವ ಕಾರಣಕ್ಕಾಗಿ? ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇನ್ನೂ ತಗ್ಗುತ್ತಿಲ್ಲ. 8 ದಿನಗಳಿಂದ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಯಾಗಿದ್ದರೂ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದ ಕುಸಿತವಾಗಿಲ್ಲ. ಆಸ್ಪತ್ರೆಗಳ ಮುಂದೆ ಬೆಡ್ಗಾಗಿ ಗೋಗರೆಯುವ ಸ್ಥಿತಿ ಇನ್ನೂ ಬಗೆಹರಿದಿಲ್ಲ. ಆಕ್ಸಿಜನ್ ಸಿಗದೆ ಬೆಡ್ ಮೇಲೆ ಒದ್ದಾಡುತ್ತಿರುವ ಸೋಂಕಿತರ ಪರಿಸ್ಥಿತಿ ಸುಧಾರಿಸಿಲ್ಲ. ಹೀಗಾಗಿ 14 ದಿನಗಳ ಲಾಕ್ಡೌನ್ ಜಾರಿಗೊಳಿಸಿದ್ದ ಸರ್ಕಾರ ಈಗ ಮೋದಿ ಸರ್ಕಾರದ ಕಡೆಗೆ ಕಣ್ಣು ಬಿಟ್ಟು ನೋಡುತ್ತಿದೆ. ಇಷ್ಟಕ್ಕೂ ಸುಪ್ರೀಂ ಕೋರ್ಟ್ ಕೂಡ ದೇಶದಲ್ಲಿ ಲಾಕ್ಡೌನ್ ಜಾರಿಗೊಳಿಸುವ ಬಗ್ಗೆ ಗಂಭೀರ ಚಿಂತನೆ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಿತು. ಇದೇ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಕೂಡ ಕೇಂದ್ರದೆಡೆಗೆ ದೃಷ್ಟಿ ನೆಟ್ಟು ಕುಳಿತಿದೆ. ಪ್ರಧಾನಿ ಏನು ಹೇಳ್ತಾರೋ ಅದರಂತೆ ಮಾಡುತ್ತೇವೆ ಎಂದು ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ದೇಶದ ಪ್ರಧಾನಿ ಇವತ್ತು ಏನೇನು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಏನು ತೀರ್ಮಾನ ತಗೊಂತಾರೆ ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನು ಮಾತಾಡ್ತಾರೆ, ಏನು ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ. ನಾವು ಸಹ ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೋ. ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿ ನೋಡ್ತಿದ್ದರೆ ಮೇ 12ಕ್ಕೆ ಲಾಕ್ಡೌನ್ ಅಂತ್ಯಗೊಳ್ಳುವ ಲಕ್ಷಣ ಕಾಣ್ತಿಲ್ಲ. ಸೋಂಕಿತರ ಸಂಖ್ಯೆ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಆಸ್ಪತ್ರೆಗಳ ಮೇಲಿರುವ ಒತ್ತಡ ಕಡಿಮೆಯಾಗಿಲ್ಲ. ಇದೇ ಕಾರಣಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮುಂದಿನ ಹೆಜ್ಜೆ ಇಡೋದಾಗಿ ಹೇಳಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ನವರು ಇವತ್ತು ಕ್ಯಾಬಿನೆಟ್ ಸೇರಿದೆ. ಅಲ್ಲಿ ಯಾವ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಅಧಿಕೃತವಾಗಿ ನಮ್ಗೆ ಗೊತ್ತಿಲ್ಲ. ಕ್ಯಾಬಿನೆಟ್ ಸೇರಿದೆ ನಿಜ, ಆದರೆ ಅಲ್ಲಿ ಏನು ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ. ಅಲ್ಲಿಂದ ಏನು ಡೈರೆಕ್ಷನ್ ಬರ್ತಿದೆ ನೋಡೋಣ. ಅಲ್ಲ, ಎಲ್ಲ ಸುಪ್ರೀಂ ಕೋರ್ಟ್ ಏನು ಸೂಚನೆ ಕೊಟ್ಟಿದೆ ಅದು ಮೊನ್ನೆನೇ ಕೊಟ್ಟಿದೆ. ಈಗಿರುವ ಕೋವಿಡ್ ಸ್ಥಿತಿಯನ್ನ ಕೇಂದ್ರ ಸರ್ಕಾರ ಕೂಡ ಅವಲೋಕನ ಮಾಡುತ್ತಿದೆ. ಕೇಂದ್ರ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದ್ರೆ ಆಗ ಆರ್ಥಿಕವಾಗಿ ಕೇಂದ್ರದಿಂದಲೂ ರಾಜ್ಯಗಳಿಗೆ ನೆರವು ಸಿಗಲಿದೆ. ಅದು ಬಿಟ್ಟು ರಾಜ್ಯ ಸರ್ಕಾರಗಳೇ ಲಾಕ್ಡೌನ್ ಘೋಷಣೆ ಮಾಡಿದ್ರೆ ಆರ್ಥಿಕ ಹೊರೆಯನ್ನು ರಾಜ್ಯಗಳೇ ಹೊರಬೇಕು. ಸದ್ಯ ಆರ್ಥಿಕತೆಯ ಕುಸಿತದ ಭಾರವನ್ನ ಹೊರುವ ಶಕ್ತಿ ಕರ್ನಾಟಕ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಿಗಿಲ್ಲ. ಇಂತಹ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನ ಆಧರಿಸಿಯೇ ರಾಜ್ಯದಲ್ಲೂ ಲಾಕ್ಡೌನ್ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ನು ತೇಜಸ್ವಿ ಸೂರ್ಯ ಅವರು ನಿನ್ನೆ ಬೆಡ್ ದಂಧೆಯನ್ನ ಬಯಲಿಗೆಳೆದರು. ನಿಜಕ್ಕೂ ಕೂಡ ಒಂದು ಬೆಡ್ ಬ್ಲಾಕಿಂಗ್ ದಂಧೆಯನ್ನು ಬಯಲಿಗೆಳೆಯುವಂಥದ್ದು ಒಳ್ಳೆಯ ಕೆಲಸ. ಆದರೆ ಈ ಬೆಡ್ ಬ್ಲಾಕಿಂಗ್ ದಂಧೆಯನ್ನು ಹೊರಗೆ ತರುವ ಸಂದರ್ಭದಲ್ಲೇ ಇದನ್ನು ಧರ್ಮದ ಆಧಾರದಲ್ಲಿ ನೋಡುವ ಕೆಲಸವೂ ಕೂಡ ನಡೀತಾ ಇದೆ. ಇದಕ್ಕೆ ಏಟು ಎದಿರೇಟು ಕೂಡ ಸಾಕ್ತಾ ಇದೆ. ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಬೆಡ್ ಬ್ಲಾಕಿಂಗ್ ದಂಧೆ ಈಗ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಚರ್ಚೆಯಾಗುತ್ತಿದೆ. ಇಡೀ ದಂಧೆಯನ್ನ ಬಯಲಿಗೆಳೆದಿದ್ದಕ್ಕೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯಗೆ ಶಹಬ್ಬಾಸ್ ಗಿರಿಯನ್ನ ಬಿಜೆಪಿ ನಾಯಕರೇ ಕೊಡ್ತಾ ಇದ್ದಾರೆ.
ಇದರ ನಡುವೆ ಈ ಬೆಡ್ ಬ್ಲಾಕಿಂಗ್ ಪ್ರಕರಣಕ್ಕೆ ಧರ್ಮದ ರೂಪ ಕೊಟ್ಟು ಇಡೀ ಪ್ರಕರಣವನ್ನ ಹಳ್ಳ ಹಿಡಿಸುವ ಪ್ರಯತ್ನ ಸಾಗುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಅದರಲ್ಲೂ ನಿನ್ನೆ ಜಯನಗರದ ಬಿಬಿಎಂಪಿ ವಾರ್ ರೂಮ್ಗೆ ದಾಳಿ ನಡೆಸಿದ್ದ ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದ ರವಿ ಸುಬ್ರಹ್ಮಣ್ಯ ಮತ್ತು ಸತೀಶ್ ರೆಡ್ಡಿ ತಂಡ ಅಲ್ಲಿದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದರು. ಅಲ್ಲದೆ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದವರ ಪಟ್ಟಿಯನ್ನ ಓದಿ ಇದೇನು ಮದ್ರಾಸಾಗೆ ನಡೆಸಿರುವ ನೇಮಕಾತಿಯೇ ಎಂದು ತರಾಟೆಗೆ ತೆಗೆದುಕೊಂಡಿದ್ದರು. जमीर पाशा, ज़बीउल्ला खान, सैयद हसनैन, सैयद शाहिद, शहीद शबास, MD यूनस, सैयद मोइन शाह, सैयद मुयश शाह, अल-साइन. Who is this? Who are these people? ಏನು ಅಪ್ಲಿಕೇಶನ್ ಅಲ್ಲಿ ಇವ್ರಿಗೆ ಮಾತ್ರನೇ ಅಪ್ಲಿಕೇಶನ್ ಹಾಕಿದ್ರಾ? ಅಪ್ಲಿಕೇಶನ್ ಬರ್ತಾರ 17 ಜನ. ಅಲ್ಲ ಇದನ್ನ Process ಅಪಾಯಿಂಟ್ಮೆಂಟ್ ಮಾತಾಡ್ತಾ ಇದ್ದೀರಾ. ಈಗ 17 ಜನ ಯಾರು ಹೆಂಗ್ರಿ ಅಪಾಯಿಂಟ್ ಮಾಡಿದ್ರೆ ನೀವು? ಅಲ್ಲ ಯಾರು ಇವರೆಲ್ಲರೂ? ಇವರೆಲ್ಲ ಜನಗಳಿಗೆ ಉತ್ತರ ಕೊಡೋರಾ? ಯಾವ ಏಜೆನ್ಸಿ? ಏಜೆನ್ಸಿ ಅವ್ರನ್ನ ಕರೆಸಿ. ಏಜೆನ್ಸಿ ಯಾರು ಏಜೆನ್ಸಿ ಅವರು? 17 ಜನ ಏನು ಇದರಲ್ಲಿ ತಗೊಂಡಿದ್ದೀರಾ? ನೀವು ಯಾವ್ದಾದ್ರು ಮದ್ರಸಾಗೆ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ಗೆ ಮಾಡಿದ್ದೀರಾ ನೀವು? ಇದೇ ವಿಚಾರ ಮುಂದಿಟ್ಟು ಇಂದು ಮಾತಾಡಿರುವ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಈ ಪ್ರಕರಣದಲ್ಲಿ ಮುಸ್ಲಿಂ ಸಂಘಟನೆಗಳ ಕೈವಾಡದ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಬೆಡ್ನ ಬ್ಲಾಕಿಂಗ್ ಮಾಡೋದ್ರ ಬಗ್ಗೆ ತೇಜಸ್ವಿ ಸೂರ್ಯ, ಸತೀಶ್ ರೆಡ್ಡಿ ಮತ್ತು ರವಿ ಸುಬ್ರಹ್ಮಣ್ಯ ಅವರೆಲ್ಲ ನೆನ್ನೆ ಬೆಂಗಳೂರನ್ನ ಹಿಡಿದ್ರು ಈ ಪದ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಅತಿ ಹೆಚ್ಚು ಮುಸಲ್ಮಾನರೇ ಇದ್ದಾರೆ. ಇದರಲ್ಲಿ ಯಾವ್ದಾದ್ರು ಮುಸ್ಲಿಂ ಸಂಘಟನೆ ಇದೆಯಾ ಅಥವಾ ಮುಸಲ್ಮಾನ್ ವ್ಯಕ್ತಿಗಳಿದ್ದಾರಾ? ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರಾ? ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ. ಯಾಕೆಂತಂದರೆ ಈಗ ನಡೀತಾ ಇರೋಂಥ ಗೊಂದಲಗಳನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಕೂಡ ಯಾರು ಮಾಡಿದಾರಾ ಅಥವಾ ಯಾವುದೋ ವ್ಯಕ್ತಿ ದುಡ್ಡಿನಾಸೆಗೆ ಈ ಪ್ರಯತ್ನ ನಡೆಸ್ತಾ ಇದ್ದಾರಾ? ಇದೆಲ್ಲ ತನಿಖೆ ಆದಾಗ ಗೊತ್ತಾಗುತ್ತೆ. ಆದರೆ ಸಚಿವ ಮತ್ತು ಸಂಸದರ ಈ ಧೋರಣೆಗೆ ಕಾಂಗ್ರೆಸ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ವಾರ್ ರೂಮ್ನಲ್ಲಿ ಕೆಲಸ ಮಾಡುವವರಿಗೆ 4 ದಿನ ಮೊದಲೇ ತೇಜಸ್ವಿ ಸೂರ್ಯ ಬೆದರಿಕೆ ಹಾಕಿದ್ದರು ಎಂದು ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಆರೋಪಿಸಿದ್ದಾರೆ. ನೀವೇನು ಅಪ್ಲಿಕೇಶನ್ ಹಾಕಿ ಒಂದು ಜಾತಿಯಲ್ಲಿ ಹುಟ್ಟು ಬಂದ್ರ ನೀವು? ಅದೇ ಬೇರೆ ಅವರು ಏನಾದ್ರು ಅಪ್ಲಿಕೇಶನ್ ಹಾಕಿ ಅವ್ರು ಬೇರೆ ಜಾತಿ ಬೇರೆ ಕಮ್ಯುನಿಟಿಯಲ್ಲಿ ಹುಟ್ಟು ಬಂದಿದ್ರ? ಇಂಥವರು ಶುಡ್ ಬಿ ಟ್ರೈಡ್ ಅಂಡರ್ ದಿಸ್ ಲಾ ಆಫ್ ಅವರ್ ಲ್ಯಾಂಡ್. ನಾನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 205 ಮೆಂಬರ್ಸ್ ಅಲ್ಲಿ 188 ಮೆಂಬರ್ಸ್ ಬಿಟ್ಟು ಬರೇ ಒಂದು ಕಮ್ಯುನಿಟಿಗೆ, ಮುಸ್ಲಿಂ ಕಮ್ಯುನಿಟಿಗೆ ಸೇರಿದಂತ 17 ಜನಗೆ ನೀವು ಐಡೆಂಟಿಫೈ ಮಾಡಿ ನೀವು ತೆಗೆದಿದ್ದೀರಲ್ಲ, ದಿಸ್ ಇಸ್ ಎ ಕ್ರೈಮ್. This is a criminal act. This is a criminal act, I said. This is not just criminal, this is a criminal act. ಅದರ ಜೊತೆಯಲ್ಲಿ ಇವತ್ತು ಸುಮಾರು ಕ್ವೆಶ್ಚನ್ಸ್ ನಾವು ಸರ್ಕಾರ ಕೇಳಬೇಕಾಗುತ್ತೆ. ಇನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಇದೇ ಧಾಟಿಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರದ ವೈಫಲ್ಯವನ್ನ ಮುಚ್ಚಿ ಹಾಕಲು ಈಗ ಬೆಡ್ ಬ್ಲಾಕಿಂಗ್ ದಂಧೆಯನ್ನ ಬಯಲಿಗೆಳೆಯುವ ನಾಟಕವಾಡಿ ಅದರಲ್ಲೂ ರಾಜಕೀಯ ಲಾಭ ಪಡೆಯಲು ಹವಣಿಸುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಬೆಡ್ ಬ್ಲಾಕಿಂಗ್ಗೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ತೀವ್ರಗೊಂಡಿದೆ. ಈಗಾಗಲೇ ಬೆಡ್ ಬ್ಲಾಕಿಂಗ್ ದಂಧೆಗೆ ಸಂಬಂಧಿಸಿದಂತೆ ಬಿಬಿಎಂಪಿ ದಕ್ಷಿಣ ವಲಯದ ವಾರ್ ರೂಮ್ನ ಮೇಲ್ವಿಚಾರಕ ಡಾಕ್ಟರ್ ರಿಹಾನ್ ರನ್ನ ಬಂಧಿಸಿದ್ದು, ಕೊರೋನಾದಿಂದ ಬಳಲುತ್ತಿರುವ ಬೊಮ್ಮನಹಳ್ಳಿ ವಲಯದ ಮೇಲ್ವಿಚಾರಕ ಡಾಕ್ಟರ್ ಸುರೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದಲ್ಲದೆ ವಾರ್ ರೂಮ್ನಲ್ಲಿ ಡಾಟಾ ಎಂಟ್ರಿ ಮಾಡ್ತಾ ಇದ್ದ ನೇತ್ರಾವತಿ ಮತ್ತು ರೋಹಿತ್ ಎಂಬಿಬ್ಬರನ್ನ ಪೊಲೀಸರು ನಿನ್ನೆಯೇ ಬಂಧಿಸಿದ್ದಾರೆ. ಇನ್ನು ಕೋವಿಡ್ ವಾರ್ ರೂಮ್ನಲ್ಲಿ 200ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು, ದಂಧೆಯಲ್ಲೂ ಧರ್ಮ ಹುಡುಕಾಡುತ್ತಿರುವ ರಾಜಕಾರಣಿಗಳು ಇನ್ನಾದರೂ ಅದನ್ನ ಬದಿಗಿಟ್ಟು ತಮ್ಮ ಜವಾಬ್ದಾರಿ ನಿಭಾಯಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಈಗಾಗಲೇ ಚಾಮರಾಜನಗರದ ದುರಂತವನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆಕ್ಸಿಜನ್ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗದೆ ವಿಫಲವಾಗಿರುವ ಸರ್ಕಾರ, ಅಲ್ಲಿ ಸಾವಿಗೀಡಾಗಿರುವಂತಹವರ ಬಗ್ಗೆ ಈಗಾಗಲೇ ಕೇವಲ 3 ಜನ ಮಾತ್ರ ಆಕ್ಸಿಜನ್ ದುರಂತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿಯನ್ನು, ಪ್ರಾಥಮಿಕ ವರದಿ ಅನ್ನುವಂಥ ಹೆಸರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಅವರು ನೀಡಿದ್ದಾರೆ. ಆದರೆ ಇದನ್ನು ಈಗ ರಾಜ್ಯದ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಅಷ್ಟೇ ಅಲ್ಲ, ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಸಮಿತಿಯೊಂದನ್ನು ರಚಿಸಿದೆ. ಆದರೆ ಹೈಕೋರ್ಟ್ ಈ ಸಮಿತಿಯನ್ನು ರಚಿಸೋದಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರ ಏಕಸದಸ್ಯರಿರುವಂತಹ ನ್ಯಾಯಮೂರ್ತಿಯವರ ಒಂದು ಸಮಿತಿಯನ್ನು ರಚನೆ ಮಾಡಿ 1 ತಿಂಗಳ ಅವಧಿಯನ್ನು ಕೊಟ್ಟಿದೆ ಇದರ ಬಗ್ಗೆ ವರದಿಯನ್ನು ಕೊಡೋದಕ್ಕೆ. ಆದರೆ ಹೈಕೋರ್ಟ್ ಕೇವಲ 5 ದಿವಸದ ಅವಧಿಯನ್ನು ಕೊಟ್ಟು ಮೇ 10ರಂದು ವಿಚಾರಣಾ ವರದಿಯನ್ನು ಸಲ್ಲಿಕೆ ಮಾಡುವಂತೆ ತಾನು ರಚಿಸಿರುವಂತಹ ಸಮಿತಿಗೆ ಸೂಚನೆ ಕೊಟ್ಟಿದೆ. ಅಷ್ಟೇ ಅಲ್ಲ,
ಆಕ್ಸಿಜನ್ ಪೂರೈಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಬೇಕು, ರೆಮ್ಡಿಸಿವಿರ್ ಕೋಟಾ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿರ್ದೇಶನವನ್ನು ಕೊಟ್ಟಿದೆ. ಆ ಸುದ್ದಿಯನ್ನು ತೋರಿಸ್ತೀವಿ ನೋಡಿ. ಯಾವ ಹಾಸ್ಪಿಟ್ಲು ಸೇರಿಸ್ಕೊಳ್ಳಿಲ್ಲ, ರಿಪೋರ್ಟ್ ನೆಗೆಟಿವ್ ಅಂತ ಬಂದಿತ್ತು. ದುಡ್ಡು ಕೊಟ್ಟ ಮೇಲೆ ಸೀಟ್ ಕೊಟ್ಟೋದು, ಇಲ್ಲಿ ದುಡ್ಡು ಕೊಟ್ಟ ಮೇಲೆ ಕೆಲಸ ನಡೀತದ. ಇಲ್ಲಿ ದುಡ್ಡು ಇಲ್ಲಿ ಭಾರಿ ಅನ್ಯಾಯ ನಡೀತಿದೆ ಸರ್ ನಮ್ಗಳಿಗೆ. ನಮ್ಮ ತಾಯಿ 26ನೇ ತಾರೀಕು ನಮ್ಮ ತಾಯಿ ಕಳ್ಕೊಂಡು ಈಗ ನಮ್ಮ ಅಕ್ಕವರು. ಚಾಮರಾಜನಗರದ ಆಸ್ಪತ್ರೆಯಲ್ಲಿ ಸಂಭವಿಸಿದ ದುರಂತ ಸಾವಿನ ಪ್ರಕರಣಕ್ಕೆ ಈಗ ಹೈಕೋರ್ಟ್ ಎಂಟ್ರಿ ಕೊಟ್ಟಿದೆ. ಆಕ್ಸಿಜನ್ ಕೊರತೆಯಿಂದ 24 ಜನ ಸಾವನ್ನಪ್ಪಿರುವ ಘಟನೆ ಬಗ್ಗೆ ತೀವ್ರ ಕಳಕಳಿ ವ್ಯಕ್ತಪಡಿಸಿರುವ ಹೈಕೋರ್ಟ್ ಘಟನೆಯ ವಿಚಾರಣೆ ನಡೆಸಿ ವರದಿ ನೀಡಲು ಸಮಿತಿ ರಚಿಸಿದೆ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಎನ್ ವೇಣುಗೋಪಾಲ್ ಗೌಡ ನೇತೃತ್ವದ ಕಾನೂನು ಸೇವೆಗಳ ಪ್ರಾಧಿಕಾರದ ಸಮಿತಿ ವಿಚಾರಣೆ ನಡೆಸಲಿದೆ. ಚಾಮರಾಜನಗರ ಆಸ್ಪತ್ರೆಗೆ ಆಕ್ಸಿಜನ್ ಸಾಗಾಟದ ದಾಖಲೆ, ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಆಕ್ಸಿಜನ್ ಸಂಬಂಧಿಸಿದ ದಾಖಲೆಗಳನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೀಸ್ ಮಾಡಬೇಕು. ಸೀಸ್ ಆದ ದಾಖಲೆಗಳನ್ನು ಸಮಿತಿ ಪರಿಶೀಲಿಸಿ ಮೇ 10ರಂದು ವರದಿ ನೀಡಬೇಕೆಂದು ಸೂಚನೆ ನೀಡಿದೆ. ಸತ್ಯ ಶೋಧನೆಯಾಗಬೇಕು, ಇಂತಹ ಘಟನೆ ಮರುಕಳಿಸಬಾರದು ಎಂದು ಮುಖ್ಯ ನ್ಯಾಯಮೂರ್ತಿ ಎಎಸ್ ಓಕಾ ಹಾಗೂ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ರವರ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ. ಇದೇ ವೇಳೆ ಆಕ್ಸಿಜನ್ ಪೂರೈಕೆ ಹೆಚ್ಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಸ್ಪಷ್ಟ ನಿರ್ದೇಶನ ನೀಡಿದೆ. ಬೆಂಗಳೂರಿನಲ್ಲಿ ದೇಶದಲ್ಲೇ ಅತ್ಯಧಿಕ ಸೋಂಕಿತರು ಪತ್ತೆಯಾಗುತ್ತಿರುವುದು ವರದಿಯಾಗುತ್ತಿದೆ. ಆಕ್ಸಿಜನ್ ಕೊರತೆಯಿಂದ ಚಾಮರಾಜನಗರ, ಕಲಬುರಗಿಯಲ್ಲಿ ಸಾವು ಸಂಭವಿಸಿದ ವರದಿಗಳಿವೆ. ಜನರಿಗೆ ಆರೋಗ್ಯದಿಂದ ಬದುಕುವ ಮೂಲಭೂತ ಹಕ್ಕಿದೆ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಒದಗಿಸುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕರ್ತವ್ಯ. ಕರ್ನಾಟಕಕ್ಕೆ 1792 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕಾಗಬಹುದೆಂದು ಅಂದಾಜಿಸಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಮನವಿ ಸಲ್ಲಿಸಿದೆ. ಕನಿಷ್ಠ 1162 ಮೆಟ್ರಿಕ್ ಟನ್ ಆಕ್ಸಿಜನ್ ಆದರೂ ಒದಗಿಸುವಂತೆ ಕೋರಿಕೆ ಸಲ್ಲಿಸಿದೆ. ಮೊದಲಿಗೆ ಕರ್ನಾಟಕಕ್ಕೆ 802 ಮೆಟ್ರಿಕ್ ಟನ್ ಆಕ್ಸಿಜನ್ ಒದಗಿಸುವುದಾಗಿ ಹೇಳಿದ್ದ ಕೇಂದ್ರ ಸರ್ಕಾರ ಹೈಕೋರ್ಟ್ ಆದೇಶದ ನಂತರ 965 ಮೆಟ್ರಿಕ್ ಟನ್ ಆಕ್ಸಿಜನ್ ಒದಗಿಸುವುದಾಗಿ ಹೇಳಿದೆ. ಆದರೆ ಸದ್ಯ ಕರ್ನಾಟಕದಲ್ಲಿ 4.62 ಲಕ್ಷ ಕೊರೋನಾ ಸೋಂಕಿತರಿರುವುದರಿಂದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಪ್ರತಿದಿನ 1200 ಮೆಟ್ರಿಕ್ ಟನ್ ಆಕ್ಸಿಜನ್ ಒದಗಿಸಬೇಕು. ದೂರದ ಒಡಿಶಾ, ತೆಲಂಗಾಣ, ವಿಶಾಖಪಟ್ಟಣಗಳಿಂದ ಆಕ್ಸಿಜನ್ ತರಿಸುವುದು ವಿಳಂಬವಾಗುವುದರಿಂದ ಕರ್ನಾಟಕದಲ್ಲೇ ಲಭ್ಯವಿರುವ ಆಕ್ಸಿಜನ್ ಅನ್ನು ಬಳಸಲು ಅವಕಾಶ ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧರಿಸಬೇಕು. ರಾಜ್ಯದಲ್ಲಿ ರೆಮ್ಡಿಸಿವಿರ್ ಕೊರತೆ ಹೆಚ್ಚಿರುವುದರಿಂದ ರಾಜ್ಯದ ಕೋಟಾ ಹೆಚ್ಚಿಸಲು 2 ದಿನಗಳೊಳಗೆ ನಿರ್ಧಾರ ಕೈಗೊಳ್ಳಬೇಕು ಎಂದು ಹೈಕೋರ್ಟ್ ಆದೇಶಿಸಿದೆ. ಇನ್ನು ಹೈಕೋರ್ಟ್ಗೆ ಮಾಹಿತಿ ನೀಡದೆ ಚಾಮರಾಜನಗರ ದುರಂತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ ಸರ್ಕಾರದ ನಿರ್ಧಾರದ ಬಗ್ಗೆ ಹೈಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಸದ್ಯ ನ್ಯಾಯಮೂರ್ತಿ ಬಿಎ ಪಾಟೀಲ್ ನೇತೃತ್ವದ ಸಮಿತಿಯು ವಿಚಾರಣೆ ನಡೆಸಲಿದ್ದು 1 ತಿಂಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಈ ಮಧ್ಯೆ ಹೈಕೋರ್ಟ್ ನೇಮಿಸಿರುವ ನ್ಯಾಯಮೂರ್ತಿ ಎಎನ್ ವೇಣುಗೋಪಾಲ ಗೌಡ ನೇತೃತ್ವದ ಕಾನೂನು ಸೇವೆಗಳ ಪ್ರಾಧಿಕಾರದ ಸಮಿತಿ ಮೇ 10ರೊಳಗೆ ಹೈಕೋರ್ಟ್ಗೆ ವರದಿ ಸಲ್ಲಿಸಲಿದೆ. ಇದೇ ವೇಳೆ ಬಿಬಿಎಂಪಿ ಬೆಡ್ ಬ್ಲಾಕಿಂಗ್ ಅವ್ಯವಹಾರದ ಬಗ್ಗೆಯೂ ಆತಂಕ ವ್ಯಕ್ತಪಡಿಸಿರುವ ಹೈಕೋರ್ಟ್ ಮುಂದಿನ ವಾರ ತನಿಖಾ ವರದಿ ಸಲ್ಲಿಸುವಂತೆ ಸಿಸಿಬಿ ಪೊಲೀಸರಿಗೆ ಸೂಚಿಸಿದೆ. ಲಾಕ್ಡೌನ್ನಿಂದ ಆದಾಯ ಕಳೆದುಕೊಂಡವರಿಗೆ ಆಹಾರ ಭದ್ರತೆ ಒದಗಿಸುವಂತೆಯೂ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ರಾಜ್ಯದಲ್ಲಿ ಆಕ್ಸಿಜನ್ ಹಂಚಲು ಸಮರ್ಪಕ ನೀತಿ ರೂಪಿಸಲು ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ. ರಮೇಶ್, ಟಿವಿ9 ಬೆಂಗಳೂರು.